ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥರ್ಸ್ಡೇ ಮಾರ್ನಿಂಗ್ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಬೆಳಗ್ಗೆನೇ ನಾನು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ನಾನು ಈ ಥರ ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡು ಕುಡಿದು. ಸೊ ಮಗು ಇರೋದ್ರಿಂದ ನನಗೆ ಈ ನಡುವೆ ಆಗ್ತಾನೇ ಇಲ್ಲ. ಹಾಗಾಗಿ ಸರಿ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ನಾನು ಒಂದು ಫುಲ್ ಆಮ್ಲನ ತೊಗೊಂಡೆ, ಒಂದು ಅರ್ಧ ಕ್ಯಾರೆಟು ಮತ್ತು ಒಂದು ಅರ್ಧ ಬೀಟ್ರೂಟ್ನ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ನುಣ್ಣಗೆ ಆದಷ್ಟು ನುಣ್ಣಗೆ ರುಬ್ಬಿಕೊಂಡು ಸೊ ಈ ಥರ ಗ್ರೈಂಡ್ ಮಾಡಿಕೊಂಡು ಸೊ ತುಂಬಾ ಹೆಲ್ತ್ಗೆ ಒಳ್ಳೆಯದು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಹೇರ್ ಚೆನ್ನಾಗಿರುತ್ತೆ, ನಮ್ಮ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ಕ್ಯಾರೆಟ್ ಹಾಕಿರೋದ್ರಿಂದ. ಸೊ ಒಂದು ಸಲ ಇದನ್ನು ಟ್ರೈ ಮಾಡಿ. ಕೆಲವರು ಅದೇ ಥರ ಹಾಗೆ ಕುಡ್ಕೊಂಡ್ಬಿಡ್ತಾರೆ. ಸೊ ನನಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಇದನ್ನು ಸ್ಟೈನ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು. ಒಂದು ಸಲ ಟ್ರೈ ಮಾಡಿ, ಓಕೆನಾ? ಸೊ ಬೆಳಗ್ಗೆನೇ ನಾನು ಇದನ್ನು ಕುಡ್ಕೊಂಡು ಆಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಂಡೆ. ಸೊ ತುಂಬ ದಿನವೇ ಆಗೋಗಿದೆ, ಬಿಟ್ಬಿಟ್ಟಿದೆ ನಾನು. ಸೊ ಹಾಗಾಗಿ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಒಂದೊಂದು ದಿನ ಒಂದೊಂದು ಥರ ಡ್ರಿಂಕ್ನ ಕುಡಿತೀನಿ ನಾನು. ಸೊ ತುಂಬಾ ಒಳ್ಳೆಯದು ನೋಡಿ ಈ ಥರ. ಸೊ ನನಗೊಬ್ಳಿಗಂತಲೇ ಮಾಡಿಕೊಂಡೆ. ಆಮೇಲೆ ಹರೀಶ್ ಕೂಡ ಕೇಳಿದರು ನನಗೂ ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಅರ್ಧ ಕುಡಿದು ಆಮೇಲೆ ಅವ್ರಿಗೆ ಅರ್ಧ ಕೊಟ್ಟೆ. ಸೊ ಡ್ರಿಂಕ್ನ ಮಾಡಿಕೊಂಡು ನಾನು ಪೂರಿ ಮತ್ತು ಆಲೂ ಕರಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕಿಚನ್ಗೆ ಬಂದೆ. ಸೊ ಕುಡಿದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಚಾರ್ವಿ ಹತ್ರ ಆಟ ಆಡಿಕೊಂಡು ಮತ್ತೆ ಬಂದೆ ನಾನು. ಸೊ ಸ್ವಲ್ಪ ಲೇಟಾಗಿ ಹೋಗಿತ್ತು ಇವತ್ತು ಎದ್ದೋಳಿದ್ದು ಕೂಡ. ಸೊ ತುಂಬಾ ಈಸಿಯಾಗಿ ಪೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ, ನನಗೆ ಗೊತ್ತು. ಆದರೂ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ತುಂಬಾ ಈಸಿ, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದು ಸಲ ನಾನು ಮಾಡಿರೋ ಥರ ಟ್ರೈ ಮಾಡಿ, ಓಕೆನಾ? ಏನೂ ಇಲ್ಲ, ಒಂದು ನಿಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ಜನಕ್ಕೆ ಮಾಡ್ಕೊಳ್ಳಿ. ನಾನು ನಮ್ಮ 3 ಜನಕ್ಕೆ ಮಾಡ್ಕೊಂಡಿದ್ವಿ. ಚಾರ್ವಿ ಕೂಡ ಪೂರಿ ತಿಂತಾಳೆ, ಹಾಗಾಗಿ ಒಂದು ಸ್ವಲ್ಪ ಆಶೀರ್ವಾದ ಆಟ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಮೈದಾ ಹಿಟ್ಟು ತಗೊಳ್ಳಿ. ಸೊ ಚೆನ್ನಾಗಿ ಬರುತ್ತೆ. ಹಾಗಾಗಿ ಪೂರಿ ಉಪ್ಕೊಂಡು ಸೊ ಎಲ್ಲನೂ ಚೆನ್ನಾಗಿ ನೀರು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಒಂದು ಹಾಫ್ ಆನ್ ಅವರ್ ಆದರೂ ಬಿಟ್ಬಿಡಬೇಕು. ಸೊ ಅದಾದಮೇಲೆ ನಾನು ಮತ್ತೆ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ. ಆಗಲೇ ನಾನು ಆಲೂಗಡ್ಡೆ ಬೇಯಿಸೋಕೆ ಇಟ್ಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ಈರುಳ್ಳಿನ ಎಲ್ಲ ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಕಟ್ ಮಾಡಿಕೊಂಡೆ. ನಾನು ಇದಕ್ಕೆ 3 ಆಲೂಗಡ್ಡೆ ತೊಗೊಂಡಿದ್ದೀನಿ, 1 ಆನಿಯನ್ನು ಮತ್ತು 3 ಮೆಣಸಿನ್ಕಾಯಿ, ಒಂದು ಅರ್ಧ ಕ್ಯಾರೆಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕ್ಯಾರೆಟ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೂ ಹೋಟೆಲ್ ಸ್ಟೈಲಲ್ಲೇ ಸೇಮ್ ಅದೇ ಥರ ಇರುತ್ತೆ. ಸೊ ಒಂದು ಸಲ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಸೊ ಏನೂ ಇಲ್ಲ, ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಕಡಲೆಬೇಳೆ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಆನಿಯನ್ನು ಮತ್ತು ಗ್ರೀನ್ ಚಿಲ್ಲೀಸು, ಕರಿ ಲೀವ್ಸು ಮತ್ತು ಕ್ಯಾರೆಟನ್ನು ಎಲ್ಲನೂ ಚೆನ್ನಾಗಿ ಒಂದೊಂದಾಗಿ ಹಾಕ್ಕೊಂಡು ಹುರ್ಕೊಂಡ್ಬಿಟ್ಟು ಚೆನ್ನಾಗಿ ಬೆಂದ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ನಾವು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ. ಸೊ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಪೂರಿಗೆ ಅಂತ ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡಿದ್ದೆ. ಹಾಗೆಯೇ ನಾನಿಲ್ಲಿ ಹಾಲು ಕೂಡ ಅದು ಬೇಯೋಷ್ಟರಲ್ಲಿ ನಾನು ಇಲ್ಲಿ ಹಾಲನ್ನು ಕೂಡ ಬಿಡಿಸ್ಕೊತಾ ಇದ್ದೀನಿ. ಸೊ ಇದನ್ನು ರೆಡಿ ಮಾಡಿಕೊಂಡು ಮತ್ತು ನಾವು ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಚಾರ್ವಿ ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಅಂತ ಹೇಳ್ಬಿಟ್ಟು ನಾನು ಪೂರಿಗೆ ಹಾಲು ಮಾಡಿಕೊಂಡೆ. ಸೊ ನೋಡಿ ಈ ಥರ. ಸೊ ಹಾಲನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ನಾನು ಸೇರಿಸ್ಕೊಂಡ್ಬಿಟ್ಟೆ. ಆಮೇಲೆ ಒಂದು ಸ್ವಲ್ಪ ನೀರು ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ನಾನು ನೀರನ್ನ ಆ್ಯಡ್ ಮಾಡಿಕೊಂಡೆ. ಆದಷ್ಟು ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಗಟ್ಟಿ ಇದ್ರೂ ತಿನ್ನೋಕ್ಕಾಗಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಸೊ ಮೀಡಿಯಮ್ ಅದಕ್ಕೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಎಲ್ಲನೂ ಹಾಕ್ಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ನಮಗೆ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ. ಹಾಗೆಯೇ ಪೂರಿ ಮಾಡೋಷ್ಟೊತ್ತಲ್ಲಿ ನಾನು ಎಣ್ಣೆ ಕೂಡ ಕಾಯಕ್ಕೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ನನಗೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟೆ ಒಂದು ಸ್ವಲ್ಪ. ಸೊ ಹೀಗೆ ಒಂದೊಂದು ಉಂಡೆ ಆಗಿ ಮಾಡಿಕೊಂಡು ಪೂರಿ ಉಂಡೆ ಎಷ್ಟಿರುತ್ತೆ ಅಷ್ಟು ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡು ನಾನು ಈ ಥರ ತಿಕ್ಕೊಂಡ್ಬಿಟ್ಟು ಪೂರಿ ಥರ ಬೇಯಿಸ್ಕೊಂಡ್ಬಿಟ್ಟೆ. ತುಂಬಾ ಚೆನ್ನಾಗಿ ಬಂದಿತ್ತು, ಎಲ್ಲ ಪೂರಿನೂ ಉಬ್ಬಿತ್ತು. ಒಂದು ಸಲ ಈ ಥರ ಟ್ರೈ ಮಾಡಿ, ಓಕೆನಾ? ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಸೊ ಅವರಿಬ್ರಿಗೂ ಫಸ್ಟ್ ಮಾಡ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು 3 ಪೂರಿ ಮಾಡಿಕೊಂಡೆ.
ಸೊ ಆಮೇಲೆ ಒಂದೊಂದಾಗಿ ಬಿಸಿ ಬಿಸಿಯಾಗಿ ಅರಿಶಿಗೆ ಹಾಕ್ಕೊಟ್ಟೆ. ನೋಡಿ ಈ ಥರ ಇಷ್ಟು ಸೈಜಲ್ಲಿದ್ದರೆ ಸಾಕು, ತುಂಬ ಅಗಲಕ್ಕೂ ಬೇಡ, ತುಂಬ ಸಣ್ಣನೂ ಬೇಡ, ತುಂಬ ತೆಳ್ಳಗೂ ಕೂಡ ಇರಬಾರ್ದು, ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಇರಬೇಕು. ನೋಡಿ ಒಂದೊಂದಾಗಿ ನಾನು ಈ ಥರ ಬೇಯಿಸ್ಕೊಂಡೆ. ಸೊ ಆದಷ್ಟು ಫ್ಲೇಮ್ ಹೈಯಲ್ಲೇ ಇರಬೇಕು ಯಾವುದೇ ಪೂರಿ ಮಾಡುವಾಗ. ಸೊ ಸಿಮ್ಮಲ್ಲಿ ಯಾವುದೇ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಪೂರಿ ಮಾಡಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದೊಂದಾಗಿ ನಾನು ಈ ಥರ ಎಲ್ಲ ಮಾಡಿಕೊಂಡು ಹರೀಶ್ಗೆ ಸರ್ವ್ ಮಾಡಿದೆ. ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಟ್ಟಿದ್ದಾದಮೇಲೆ ಮತ್ತೆ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಕಿಚನ್ಗೆ ಬಂದೆ. ಆ್ಯಕ್ಚುಲಿ ನಾನು ಯಾವಾಗೂ ನೈಟು ಮತ್ತು ಯಾವಾಗ ಟೈಮ್ ಸಿಕ್ಕಿದ್ರೆ ಆವಾಗ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಬಿದ್ದಿದ್ದ ಪಾತ್ರೆ ಎಲ್ಲ ಹಾಗೇ ತೊಳ್ಕೊಂಡ್ಬಿಡ್ತೀನಿ. ಬಟ್ ಕೆಲವು ಸಲ ಈ ಥರ ಆಗುತ್ತೆ. ಸೊ ಇಷ್ಟೊಂದು ಗುಡ್ಡೆ ಹಾಕ್ಕೊಂಡು ಒಂದೇ ಸಲ ತೊಳಿತಾ ಇದ್ದೀನಿ. ಸೊ ಚಾರ್ವಿ ಎದ್ರೆ ನಿಜವಾಗ್ಲೂ ನನಗೆ ಒಂದು ಕೆಲಸ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಈ ಥರ ಲೇಟಾಗೋಯಿತು, ಏನೂ ಪರವಾಗಿಲ್ಲ. ಸೊ ಒಂದೊಂದಾಗಿ ಎಲ್ಲ ಕೆಲಸ ಮಾಡಿಕೊಂಡೆ. ಸೊ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ನಾನು ಸ್ಟವ್ ಮತ್ತು ಸ್ಲ್ಯಾಬ್ ಕೂಡ ಅದೇ ಥರ ತೊಳ್ಕೊಂಬಿಟ್ಟು ಎಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ಟು ಒಂದು ಸಲ ಸ್ನಾನ. ಸೊ ಆಮೇಲೆ ಬಂದು ಲಂಚ್ಗೆ ಏನು ಪ್ರಿಪ್ರೇಷನ್ಸ್ ಇರುತ್ತೆ ಅದನ್ನು ಮಾಡ್ಕೊತೀನಿ. What? Come here. ಸೊ ಅವಳು ಆಟ ನೋಡಿದ್ರಲ್ವ, ನನಗೆ ಮಧ್ಯೆ ಮಧ್ಯೆ ಆ ಥರ ಕಾಟ ಕೊಡ್ತಾನೆ ಇರ್ತಾಳೆ. ಹಾಗೆಯೇ ಡೈಲಿ ನಾನು ಕಿಚನ್ನ ಕ್ಲೀನ್ ಮಾಡ್ಕೊತೀನಿ. ಸೊ ಸ್ಟವ್ ಕೂಡ ಅಷ್ಟೇ. ಯಾಕಂತ ಹೇಳಿದ್ರೆ ಒಂದಿನ ಬಿಟ್ಟರೆ ಮತ್ತೆ ಇನ್ನೊಂದು ದಿನಕ್ಕೆ ನೆಕ್ಸ್ಟ್ ಡೇಗೆ ತುಂಬಾ ಗಲೀಜಾಗಿ ಕಾಣುತ್ತೆ. ಸೊ ಸ್ಟವ್ ಕೂಡ ತುಂಬಾ ಗಲೀಜಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಡೈಲಿ ನಾನು ಕಿಚನ್ನ ಕ್ಲೀನ್ ಮಾಡ್ಕೊತೀನಿ. ಸೊ ಈ ಸ್ಲ್ಯಾಬು ಮತ್ತು ಸ್ಟವ್ ಎಲ್ಲ ಚೆನ್ನಾಗಿ ಸ್ಕ್ರಬ್ಬಿಂದ ನಾನು ವಾಶ್ ಮಾಡ್ಕೊತೀನಿ. ಸೊ ತುಂಬಾ ನೀಟಾಗಿ ಕಾಣುತ್ತೆ. ಸೊ ಇದೇ ಥರ ನಾನು ಡೈಲಿ ನನ್ನ ರೊಟೀನ್ ಹೀಗೆ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಒಂದೊಂದು ದಿನ ಬ್ರೇಕ್ಫಾಸ್ಟ್ ಮುಂಚೆನೇ ಎಲ್ಲ ಕೆಲಸ ಮಾಡ್ಕೊತೀನಿ, ಒಂದೊಂದು ದಿನ ನೈಟಲ್ಲೇ ತೊಳೆದಿಟ್ಕೊಂಡ್ಬಿಡ್ತೀನಿ. ಸೊ ಡೈಲಿ ಯಾವಾಗ ಟೈಮ್ ಸಿಕ್ಕಿದ್ರೆ ಆವಾಗ ನಾನು ಈ ಕೆಲಸಗಳೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಆದಷ್ಟು ಚಾರ್ವಿ ಮಲಗಿದಾಗ ಮಾಡ್ಕೊತೀನಿ. ಆದರೆ ಬಟ್ ಅವಳು ಮಲಗ್ಸೋಕ್ಕೆ ಟ್ರೈ ಮಾಡಿದೆ, ಬಟ್ ಮಲಗಿಲ್ಲ. ಎದ್ದು ನನ್ನ ಕಾಟ ಕೊಡ್ತಾಯಿದ್ಲು ನನ್ನ ಜೊತೆನೇ. ಆದಷ್ಟು ನೀಟಾಗಿ ಇಟ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ, ನೀಟಾಗೂ ಕೂಡ ಇರುತ್ತೆ. ಯಾರಾದರೂ ಸಡನ್ನಾಗಿ ಮನೆಗೆ ಬಂದಾಗೂ ಕೂಡ ನಮಗೆ ಚಿಂತೆ ಇರೋದಿಲ್ಲ.
ಹಾಗೆಯೇ ಸಂಜೆ ಹಾಗೆ ಫ್ರೂಟ್ಸ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಮತ್ತು ನನ್ನ ಮಗಳು 3 ಜನ ಹೋಗಿ ಬೇಕಾಗಿದ್ದ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ತುಂಬಾ ರೀಸನೇಬಲಾಗೇ ಸಿಕ್ತು. ಆ್ಯಕ್ಚುಲಿ ಆ್ಯಪಲ್ ಎಲ್ಲ ತುಂಬ ಕಮ್ಮಿ ಆಗಿದೆ. ಸೊ ಎಲ್ಲ ಫ್ರೂಟ್ಸು ಒಂದು ಸ್ವಲ್ಪ ತೊಗೊಂಬಂದೆ. ಸೊ ಆರೆಂಜು ಮತ್ತು ಪೊಮೊಗ್ರಾನೇಟು, ಆ್ಯಪಲ್ಲು ಮತ್ತು ಪಪ್ಪಾಯ. ಸೊ ಬ್ರೋಕೊಲಿ ತುಂಬ ದಿನದಿಂದ ಕಾಯ್ತಾ ಇದ್ದೆ ನಾನು, ಫ್ರೆಶ್ಶಾಗಿ ಎಲ್ಲೂ ಸಿಗಲಿಲ್ಲ. ಸೊ ಹಾಗಾಗಿ ಫ್ರೆಶ್ಶಾಗಿ ಬ್ರೋಕೊಲಿ ಕೂಡ ಸಿಕ್ತು ಅಂತ ಹೇಳ್ಬಿಟ್ಟು 2 ತೊಗೊಂಡು ಬಂದೆ. ಹಾಗೆಯೇ ಬೂದುಗುಂಬಳಕಾಯಿ ಬರುತ್ತಲ್ವ, ಅದನ್ನು ಒಂದು ಕಾಯಿನ ತೊಗೊಂಡು ಬಂದು ಎಲ್ಲ ಈ ಥರ ಸೆಗ್ರಿಗೇಟ್ ಮಾಡಿಕೊಂಡು ನಾನು ಫ್ರೂಟ್ ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡೆ. ಸೊ ಡೈಲಿ ನನಗೆ ಮತ್ತು ಚಾರ್ವಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಸೊ ಬ್ರೋಕೊಲಿ ನೋಡಿ ತುಂಬಾ ಖುಷಿ ಆಯಿತು ನನಗೆ. ಫಸ್ಟ್ ನಾನು ಹೋಗಿ ತೊಗೊಂಡ್ಬಿಡ್ತಾರೇನೋ ಅಂತ ಹೇಳಿಬಿಟ್ಟು. ಸೊ ಸೊ ಇದಾಗುತ್ತೆ ಇವತ್ತಿನ ವೀಡಿಯೋ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಚಾರ್ವಿ ಕಮ್ ಹಿಯರ್, ಶೋ ಮೀ. ಚಾರ್ವಿ ಕಮ್ ಹಿಯರ್. ಮುಖ ನೋಡಮ್ಮ, ಹೆಂಗೆ ಬೆಳ್ಕೊಂಡ್ಬಿಟ್ಟಿದಲ್ಲ ನೋಡಮ್ಮ. ನಾನು ಅಲ್ಲೇನೋ ಕೆಲಸದಲ್ಲಿ ಬ್ಯುಸಿ ಇದ್ರೆ. ಚಾರ್ವಿ, ವಾಟ್ ಈಸ್ ದ್ಯಾಟ್? ಏನದು?